ಅಲ್ಲಿ ಲೇಬರ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಫಾರಿನಲ್ಲೆಲ್ಲ ಈಗ ಸಿಂಗಾಪುರಲ್ಲೇ ನನ್ನನ್ನೊಬ್ಬರು ಕರ್ಕೊಂಡು ಹೋಗಿದ್ರು, ನೀವು ಸೌತ್ ರುಚೀಸಲ್ಲಿ ಮಾಡಿ ಅಂತ. ಆಮೇಲೆ ಅಲ್ಲಿ ಹೋಗೆಲ್ಲ ನಾನು ನೋಡಿದೆ ಎಲ್ಲ ರೆಸ್ಟೋರೆಂಟಲ್ಲೂ ಅಲ್ಲೇನೆಂದರೆ ಒಬ್ಬ ಅಲ್ಲಿನವನಿಗೆ ಕೆಲಸ ಕೊಟ್ಟರೆ, ಅಲ್ಲ ಇಲ್ಲಿನವನು ನಾವು ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿನವ್ರು 3 ಜನಕ್ಕೆ ನಾವು ಜಾಬ್ ಕೊಡಬೇಕು. ಒಬ್ಬ ಇಂಡಿಯನ್ನನ್ನು ನಾನು ಕೆಲಸದವನು ಕರ್ಕೊಂಡು ಹೋದರೆ ಅಲ್ಲಿ ಸಿಂಗಾಪುರನಿಗೆ 3 ಜನಕ್ಕೆ ಕೆಲಸ ಕೊಡಬೇಕು. ನಾನು ಸಪೋಸ್ 5 ಜನ ಇಲ್ಲಿಂದ ಕರ್ಕೊಂಡು ಹೋದರೆ 15 ಜನ ಅವ್ರಿಗೆ ಕೆಲಸ ಕೊಡಬೇಕು. ಅಲ್ಲಿ ಸ್ಯಾಲ್ರಿ ಅವ್ರದ್ದು ಮಿನಿಮಮ್ ವೇಜಸ್ ಆ್ಯಕ್ಟು, ಆಮೇಲೆ ಅವ್ರದ್ದು ತುಂಬ ರೂಲ್ಸ್ ಇದೆ. ಆ ಪ್ರಕಾರ ಅಲ್ಲಿ ನಡೆಸೋದು ತುಂಬ ಕಷ್ಟ ಅಲ್ಲಿ. ಮತ್ತು ನಮ್ಮ ಇಂಡಿಯನ್ಸ್ ಇಲ್ಲದೆ ನಮ್ಮ ಕುಸಿನನ್ನು ಅಲ್ಲಿ ನಾವು ಅವರಿಗೆ ಕಲಿಸೋದು ಕಷ್ಟ ಇದೆ. ಈ ಚಾಲೆಂಜಸ್ ಜಾಸ್ತಿ ಇದೆ. ಈಗ ಹೆಚ್ಚಿನವರು ಹೋಗಿರೋ ರೆಸ್ಟೋರೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ, ಅವರಲ್ಲೇ ಇರೋ ಸ್ಟಾಫ್ ಯಾರೋ ಒಂದು 2-3 ಜನನ್ನ ತುಂಬ ವರ್ಷದಿಂದ ಜೊತೆಗಿರೋರನ್ನೇ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಅವ್ರ ಹತ್ರನೇ ಪಾಪ ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಆ ಥರ ಕೆಲಸ ಇಲ್ಲಿ ಇಂಡಿಯಾದಲ್ಲಿ ಅವರೇ ಇಲ್ಲಿ ಬಂದರೂ ಮಾಡೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಾರೆ. ಬಿಕಾಸ್ ಅಲ್ಲೇನಂದರೆ ಇಲ್ಲಿ ಸಪೋಸ್ ಇಲ್ಲಿ 25,000 ಸ್ಯಾಲ್ರಿ ತಗೊಳ್ಳೋನಿಗೆ ಅಲ್ಲಿ 1 ಲಕ್ಷ ಸ್ಯಾಲ್ರಿ ಸಿಗುತ್ತೆ.